ನಾವು ಹಿಂದಿನ ವಿಡಿಯೋದಲ್ಲಿ ಲೋಹಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೂ ಅವುಗಳ ಉದಾಹರಣೆಗಳನ್ನ ಕೂಡ ನೋಡಿದ್ವಿ. ಅವು ಎಷ್ಟು ಹೊಳೆಯುತ್ತವೆ ಹಾಗೂ ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳ ಅಥವಾ ಇನ್ನು ಇತ್ಯಾದಿ ಗುಣಗಳನ್ನ ಪರಿಶೀಲನೆ ಮಾಡಿದ್ವಿ. ಆದರೆ ಈ ವಿಡಿಯೋದಲ್ಲಿ ನಾವು ಅಲೋಹಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವು ಕೆಲವು ಅಲೋಹಗಳನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಇಲ್ಲಿ ನನ್ನ ಬಳಿ ಕಾರ್ಬನ್ ಇದೆ. ಕಾರ್ಬನ್ ಕೂಡ ಒಂದು ಅಲೋಹ. ನಂತರ ಸಲ್ಫರ್ ಇದೆ. ಈ ಹಳದಿ ಪದಾರ್ಥವನ್ನ ನೀವು ನೋಡಿರಬಹುದು. ಹೌದು, ಇದೆ ಸಲ್ಫರ್. ನಂತರ ಅಯೋಡಿನ್ ಇದೆ. ಕೊನೆಗೆ ಫಾಸ್ಫರಸ್ ಇದೆ. ಈಗ ಫಾಸ್ಫರಸ್ ಪುಡಿ ರೂಪದಲ್ಲಿದೆ, ಆದ್ರೆ ಅದು ಚಿಕ್ಕ ಕೆಂಪು ಕಣಗಳ ರೂಪದಲ್ಲೂ ಬರುತ್ತೆ. ಅಂದ್ರೆ ಸಲ್ಫರ್ ತರನೇ ಇರುತ್ತೆ, ಆದ್ರೆ ಕೆಂಪು ಬಣ್ಣದಲ್ಲಿ. ಈಗ ನಾವು ಪ್ರತಿಯೊಂದು ಅಲೋಹವನ್ನ ಹತ್ತಿರದಿಂದ ನೋಡಿ ಅದರ ಗುಣಗಳನ್ನ ವಿಶ್ಲೇಷಿಸಿ ಲೋಹಗಳಿಂದ ಹೇಗೆ ಬೇರೆಯಾಗಿವೆ ಇವುಗಳು ಅಂತ ನೋಡ್ತಾ ಹೋಗೋಣ. ಮೊದಲು ನಾವು ಅಲೋಹಗಳ ಮೇಲ್ಮೈಯನ್ನ ಹತ್ತಿರದಿಂದ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಸಲ್ಫರ್ನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಒಂದು ಹಳದಿ ಬಣ್ಣದ ಪದಾರ್ಥ. ಹತ್ತಿರದಿಂದ ನೋಡಿದ್ರೆ ಇದು ಹೊಳೆಯೋದಿಲ್ಲ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದಂತೆ ಲೋಹಗಳು ಹೊಳೆಯೋ ರೀತಿ ಈ ಸಲ್ಫರ್ ಹೊಳೆಯೋದಿಲ್ಲ. ಹೀಗಾಗಿ ಸಲ್ಫರ್ಗೆ ಲೋಹೀಯ ಹೊಳಪು ಇಲ್ಲ ಅಂತ ನಾವು ನೇರವಾಗಿ ಹೇಳಬಹುದು. ಮುಂದಿನದು ಫಾಸ್ಫರಸ್. ಈಗ ಈ ಫಾಸ್ಫರಸ್ ಪುಡಿ ರೂಪದಲ್ಲಿದೆ, ಆದರೆ ಕಣಗಳ ರೂಪದಲ್ಲಿದ್ದರೂ ಘನ ರೂಪದಲ್ಲಿದ್ದರೂ ಇದು ಹೊಳೆಯೋದಿಲ್ಲ. ಅಂದ್ರೆ ಲೋಹದಂತೆ ಬೆಳಕನ್ನ ಪ್ರತಿಫಲಿಸೋದಿಲ್ಲ. ಹೀಗಾಗಿ ಫಾಸ್ಫರಸ್ ಕೂಡ ಮೇಲ್ಮೈ ಹೊಳಪನ್ನ ಹೊಂದಿಲ್ಲ. ಮುಂದಿನದು ಅಯೋಡಿನ್. ಈ ಅಯೋಡಿನ್ ಬಹಳ ಆಸಕ್ತಿದಾಯಕ. ಯಾಕಂದ್ರೆ ಹತ್ತಿರದಿಂದ ನೀವು ನೋಡಿದ್ರೆ ಸ್ವಲ್ಪ ಹೊಳೆಯುತ್ತೆ, ಅಂದ್ರೆ ಲೋಹೀಯ ಹೊಳಪು ಸ್ವಲ್ಪ ಇದೆ. ಹೀಗಾಗಿ ಸಲ್ಫರ್ ಮತ್ತು ಫಾಸ್ಫರಸ್ಗಿಂತ ಈ ಅಯೋಡಿನ್ಗೆ ಹೊಳಪು ಇದೆ. ಹೀಗಾಗಿ ಅಯೋಡಿನ್ ಮೇಲ್ಮೈ ಹೊಳಪನ್ನ ಹೊಂದಿದೆ. ಮುಂದಿನದು ಕಾರ್ಬನ್. ಇದನ್ನ ಕೂಡ ನಾವು ಹೊಳಿತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಮಸುಕಾದ ಕಪ್ಪು ಬಣ್ಣದಲ್ಲಿರುತ್ತೆ. ಸ್ವಲ್ಪ ಬೆಳಕು ಪ್ರತಿಫಲಿಸಿದ್ರೂ ಕೂಡ ಇದು ಯಾವುದೇ ಬೆಳಕನ್ನ ಹೊರಹೊಮ್ಮೋದಿಲ್ಲ. ಹೀಗಾಗಿ ಕಾರ್ಬನ್ಗೆ ಕೂಡ ಹೊಳಪು ಇರೋದಿಲ್ಲ. ಇದ್ರಿಂದ ನಿಮಗೆ ಗೊತ್ತಾಗ್ತದೆ ಈ ಅಯೋಡಿನ್ ಮಾತ್ರ ಇವೆಲ್ಲದಕ್ಕಿಂತ ಹೊರತುಪಡಿಸಿ ನಾವು ಹೇಳಬಹುದು ಮೇಲ್ಮೈ ಹೊಳಪನ್ನ ಹೊಂದಿದೆ ಅಂತ. ಹಾಗಾಗಿ ನಾವು ನೋಡಿದ ಅಲೋಹಗಳಲ್ಲಿ ಕಾರ್ಬನ್, ಸಲ್ಫರ್, ಫಾಸ್ಫರಸ್, ಅಯೋಡಿನ್ ಈ ನಾಲ್ಕರಲ್ಲೂ ಅಯೋಡಿನ್ಗೆ ಮಾತ್ರ ಸ್ವಲ್ಪ ಮಟ್ಟಿನ ಹೊಳಪಿರುತ್ತೆ. ಆದ್ರೆ ನೀವು ಸಾಮಾನ್ಯವಾಗಿ ಹೇಳಬಹುದು ಲೋಹಗಳು ತುಂಬಾ ಹೊಳೆಯುತ್ತವೆ, ಆದ್ರೆ ಬಹುತೇಕ ಅಲೋಹಗಳು ಹೊಳಪನ್ನ ಹೊಂದಿರೋದಿಲ್ಲ ಅಂತ. ಕೆಲವು ಅಯೋಡಿನ್ ರೀತಿಯ ಅಲೋಹಗಳನ್ನ ಮಾತ್ರ ನಾವು ಹೊರತುಪಡಿಸಬೇಕಾಗುತ್ತೆ. ಈಗ ಮುಂದೆ ಹೋಗೋಣ. ಈ ಅಲೋಹಗಳಿಗೆ ಇರುವಂತಹ ಗಡಸುತನ, ಕುಟ್ಯತೆ, ತನ್ಯತೆ ಈ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುಟ್ಯತೆ ಅಂದ್ರೆ ವಸ್ತುಗಳನ್ನ ಬಡಿದು ತೆಳುವಾದ ಹಾಳೆಗಳಾಗಿಸುವ ಈ ಗುಣವನ್ನ ನಾವು ಕುಟ್ಯತೆ ಅಂತ ಕರಿತೀವಿ. ನಂತರ ವಸ್ತುಗಳನ್ನ ತಂತಿಯಾಗಿ ಎಳೆಯಬಹುದಾದ ಈ ಗುಣವನ್ನ ತನ್ಯತೆ ಅಂತ ಕರಿತೀವಿ. ಇದು ಹೇಗೆ ಅಲೋಹಗಳಲ್ಲಿ ಕಂಡು ಬರುತ್ತೆ ಅಂತ ಒಂದೊಂದಾಗಿ ಪರೀಕ್ಷೆ ಮಾಡೋಣ. ಮೊದಲನೇದು ಸಲ್ಫರ್. ಇದು ಕುಟ್ಯವಾಗಿದ್ಯಾ ಅಂತ ಹೇಗೆ ಪರೀಕ್ಷಿಸೋದು? ಬಹಳ ಸರಳ. ಒಂದು ಸುತ್ತಿಗೆಯನ್ನ ತೆಗೆದುಕೊಂಡು ಈ ಸಲ್ಫರ್ಗೆ ಹೊಡೆದ್ರೆ ಇದು ಪುಡಿ ಆಗುತ್ತೆ. ಹೀಗಾಗಿ ಸಲ್ಫರ್ ಕುಟ್ಯವಾಗಿಲ್ಲ ಅಂತ ನಮಗ್ ಗೊತ್ತಾಗುತ್ತೆ. ಅಂದ್ರೆ ಇದು ಮೃದುವಾಗಿದೆ, ಸುಲಭವಾಗಿ ಒಡೆದು ಹೋಗುತ್ತೆ ಹಾಗೂ ತನ್ಯವಾಗಿ ಕೂಡ ಇಲ್ಲ ಅಂತ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾನು ಬರ್ಕೊಳ್ತಾ ಇದ್ದೀನಿ ಮೃದು, ಚುರುಕಾದ, ಕುಟ್ಯವಲ್ಲದ, ತನ್ಯವಲ್ಲದ ಅಂಶ ಅಂತ. ಈಗ ಮುಂದಿನದು ಫಾಸ್ಫರಸ್. ಇದು ಈಗಾಗಲೇ ಪುಡಿ ರೂಪದಲ್ಲಿದೆ. ಹೀಗಾಗಿ ನೀವು ಸುತ್ತಿಗೆಯನ್ನ ತಗೊಂಡು ಒಡೆಯುತ್ತಾ ಇಲ್ವಾ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಇದು ಈಗಾಗಲೇ ಚೂರಾಗಿದೆ, ಅದರಿಂದ ನಾವು ನೇರವಾಗಿ ಇದು ಕುಟ್ಯವಲ್ಲದ, ತನ್ಯವಲ್ಲದ ಅಂಶ ಅಂತ ಪರಿಗಣಿಸಬಹುದು. ಈಗ ಮುಂದಿನ ಅಂಶ ಅಯೋಡಿನ್. ಈ ಅಯೋಡಿನ್ ಅನ್ನ ನಾವು ಮತ್ತೆ ಪರೀಕ್ಷೆ ಮಾಡಲೇಬೇಕು. ಅದೇ ಸುತ್ತಿಗೆಯನ್ನ ತೆಗೆದುಕೊಂಡು ಈ ಅಯೋಡಿನ್ಗೆ ನಾವು ಹೊಡೆದ್ರೆ ಅದು ಕೂಡ ಫಾಸ್ಫರಸ್ ಹಾಗೂ ಸಲ್ಫರ್ ತರ ಪುಡಿ ಆಗುತ್ತೆ. ಹೀಗಾಗಿ ನನ್ನ ತೀರ್ಮಾನ ಅಥವಾ ನಿಮ್ಮ ತೀರ್ಮಾನ ಏನು? ಅಯೋಡಿನ್ ಕೂಡ ಮೃದುವಾಗಿದೆ, ಅದ್ರ ಜೊತೆಗೆ ಚುರುಕಾದ, ಕುಟ್ಯವಲ್ಲದ, ತನ್ಯವಲ್ಲದ ಅಂಶ ಅಂತ ನಾವು ಹೇಳಬಹುದು. ಕೊನೆಯ ಅಲೋಹ ಕಾರ್ಬನ್. ಈ ಕಾರ್ಬನ್ ನ ಕೂಡ ನೀವು ಸುತ್ತಿಗೆಯಿಂದ ಹೊಡೆದು ನೋಡಿದ್ರೆ ಇದು ಕೂಡ ಪುಡಿ ಆಗುತ್ತೆ. ಹಾಗಾಗಿ ಇದು ಕೂಡ ಚುರುಕಾದ, ಕುಟ್ಯವಲ್ಲದ, ತನ್ಯವಲ್ಲದ ಅಂಶ ಅಂತ ನಾವು ನೇರವಾಗಿ ಹೇಳಬಹುದು. ಹೀಗಾಗಿ ನಾವು ಅಂತಿಮ ತೀರ್ಮಾನಕ್ಕೆ ಬರಬಹುದು. ಇದೇ ಪರೀಕ್ಷೆಯನ್ನ ನಾವು ಲೋಹಗಳ ಮೇಲೆ ಮಾಡಿದ್ರೆ ಏನಾಗುತ್ತೆ? ಅವು ಒಡೆಯೋದಿಲ್ಲ. ಲೋಹಗಳು ಗಡುಸುತನ, ಕುಟ್ಯತೆ, ತನ್ಯತೆ ಇವೆಲ್ಲಾ ಗುಣಲಕ್ಷಣಗಳನ್ನ ಹೊಂದಿರ್ತವೆ. ಅಂದ್ರೆ ಅವುಗಳು ತೆಳುವಾಗಿ ಹಾಳೆಗಳಾಗಿ ಬಡಿಸಬಹುದು ಮತ್ತು ತೆಳುವಾದ ತಂತಿಗಳಾಗಿ ಕೂಡ ಎಳೆಯಬಹುದು. ಆದರೆ ಅಲೋಹಗಳು ಸಾಮಾನ್ಯವಾಗಿ ಮೃದುವಾಗಿವೆ, ಚುರುಕಾದ ಅಂಶ ಹಾಗೂ ಕುಟ್ಯವಲ್ಲದ, ತನ್ಯವಲ್ಲದ ಅಂಶವಾಗಿದ್ದಾವೆ. ಸರಿ, ನಾವು ಕಾರ್ಬನ್, ಅಯೋಡಿನ್, ಫಾಸ್ಫರಸ್ ಮತ್ತು ಸಲ್ಫರ್ ಅಲೋಹೀಯ ಗುಣಗಳನ್ನ ನೋಡಿದೀವಿ. ಹಾಗಾಗಿ ಅವುಗಳನ್ನ ತ್ವರಿತವಾಗಿ ಪುನರಾವರ್ತಿಸೋಣ. ಮೊದಲನೇ ಗುಣ, ಬಹುತೇಕ ಅಲೋಹಗಳು ಮೇಲ್ಮೈ ಹೊಳಪನ್ನ ಹೊಂದಿರೋದಿಲ್ಲ. ಅಯೋಡಿನ್ ರೀತಿಯ ಕೆಲವು ಅಲೋಹಗಳು ಮಾತ್ರ ಇಲ್ಲಿ ಹೊರತುಪಡಿಸಬೇಕಾಗುತ್ತೆ. ಹಾಗೂ ಎರಡನೆಯ ಲಕ್ಷಣ, ಅವು ಬಹಳ ಮೃದುವಾದ, ಚುರುಕಾದ, ಕುಟ್ಯವಲ್ಲದ, ತನ್ಯವಲ್ಲದ ಅಂಶವಾಗಿರ್ತವೆ. ನಂತರ ಮೂರನೇ ಗುಣ ಏನ್ ಹೇಳ್ತಾ ಇದೆ?
ವಿಭಿನ್ನ ರೀತಿಯ ಕಾರ್ಬನ್ನ ಹೊರತುಪಡಿಸಲಾಗಿದೆ. ಅಂದ್ರೆ ಕಾರ್ಬನ್ನ ವಿಭಿನ್ನ ರೂಪಗಳಿದಾವೆ. ಅವುಗಳು ಮೃದುವಾಗಿರೋದಿಲ್ಲ ಅಥವಾ ಒಡೆಯಬಹುದಾದ ವಸ್ತುಗಳು ಆಗಿರೋದಿಲ್ಲ. ಹೀಗಾಗಿ ಇದಿಷ್ಟು ಅಲೋಹಗಳ ಗುಣಲಕ್ಷಣಗಳು. ಆದ್ರೆ ಇವು ಇಲ್ಲಿಗೆ ಮುಗುದಿಲ್ಲ. ಇನ್ನು ವಿದ್ಯುತ್ ವಾಹಕತೆ ಹಾಗೂ ಉಷ್ಣ ವಾಹಕತೆ ಮತ್ತು ಶಾಬ್ದನ ಇವೆಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.